ನಾನು ಇಲ್ಲಿ ಜ್ಯೋತಿ ಹತ್ರ ವೈಬ್ಸ್ ಅಂತ ಬ್ಯೂಟಿಷನ್ ಕೆಲಸ ಉಂಟು ಅಂತ ಹೇಳಲಿಕ್ಕೆ ಬ್ಯೂಟಿಷನ್ಗೆ ಅಂತ ಹೋಗಿ ಕೆಲಸಕ್ಕೆ ಸೇರಿದೆ. ಅದರಲ್ಲಿ ಓನರ್ ಎಂತ ಮಾಡ್ತಿದ್ರು ಅಂದರೆ ನಮ್ಮ ಕೈಯಲ್ಲಿ ಮಸಾಜ್ ಮಾಡಿಸ್ತಿದ್ರು. ಮಸಾಜ್ ಮಾಡಿಸಿ ಹ್ಯಾಪಿ ಎಂಡಿಂಗ್ ಟಚಿಂಗ್ ಕೊಡಿ 500-1000 ತಗೊಳ್ಳಿ ಅಂತ ಹೇಳ್ತಿದ್ರು. ಅದೇ ಮೊನ್ನೆ ಸೋಮವಾರ ಏನಾಯಿತು ಅಂತೇಳಿದರೆ ಅವ್ರದ್ದು ಪರಿಚಯದ ಒಬ್ಬ ಕಸ್ಟಮರ್ನ ಕಳಿಸಿ ನನಗೆ ಮಸಾಜ್ ಮಾಡಲಿಕ್ಕೆ ಹೇಳಿದರು. ನಾನು ಒಳಗೆ ಹೋದಾಗ ಅವನು ನನಗೆ ಸೆಕ್ಸ್ ಮಾಡಬೇಕು ಆ ಥರ ಎಲ್ಲ ಬೇಡದೆಲ್ಲ ಕೇಳ್ದ. ಅದೆಲ್ಲ ಇಲ್ಲ ಸರ್ ಅಂದೆ ನಾನು. ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿದೆ, ಆದರೂ ನನಗೆ ಬರಲಿಕ್ಕೆ ಬಿಡಲಿಲ್ಲ ಅವನು ಏನು ಮಾಡ್ತಿದ್ದ ಅಂದರೆ ಕಾಲಲ್ಲಿ ಮಾತಾಡ್ತಿದ್ದ, ಮೆಸೇಜ್ ಮಾಡ್ತಿದ್ದ, ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದ. ಕಡೆಗೆ ಒಂದು ಮೆಸೇಜ್ ಮಾಡಲಿಕ್ಕೆ ಉಂಟಂತ ಹೇಳಿದ, ಮೆಸೇಜ್ ಮಾಡಿದ, ಮೊಬೈಲ್ ಇಟ್ಟ. ಅಷ್ಟೊತ್ತಿಗೆ ವಿಪಿನ್ ಭಂಡಾರಿ ಹೆಂಡ್ತಿ, ಅದು ಅವ್ರದ್ದು ಇನ್ನೊಂದು ಸಲೂನ್ ಇದೆ ಹುಗ ಅಂತ, ಅದು ವೆಲೆನ್ಚಾದಲ್ಲಿದೆ, ಅವಳು ತೃಪ್ತಿ ಭಂಡಾರಿ ಬಂದುಬಿಟ್ಟು ಡೋರ್ ತೆಗೆದು ನನಗೆ ಕೆನ್ನೆಗೆ 3 ಏಟು ಹೊಡೆದ್ಬಿಟ್ಟು ನಂದು ಅರೆಬೆತ್ತಲೆ ಫೋಟೋನ ಅವಳು ಫೋಟೋ ತೆಗೆದು ಇದನ್ನು MMS ಮಾಡ್ತೇನೆ, ನಿನ್ನ ಹಸ್ಬೆಂಡಿಗೆ ತೋರಿಸ್ತೇನೆ, ನಿನಗೆ ಕೆಟ್ಟ ಕೆಲಸ ಮಾಡ್ತಿದ್ದೀಯ ಅಂತ ನನಗೆ ಟಾರ್ಚರ್ ಮಾಡಲಿಕ್ಕೆ ಶುರು ಮಾಡಿದ್ರು. ಕೆಟ್ಟದಾಗಿ ಬೈದ್ರು, ಬೇಡ ಸೂಲೆ ಬೇವರ್ಸಾಗಿ ಎಂತೆಂತ ಬೈದ್ಬಿಟ್ಟು ನನಗೆ. ಅವರಿವರ ಕಾಲ್ ಹಿಡಿಸಿ ನನಗೆ ನೀನು ಕಂಪ್ಲೇಂಟ್ ಎಲ್ಲ ಮಾಡಿದರೆ ಇದು ಮಾಡ್ತೇನೆ, ಫೋಟೋನ MMS ಮಾಡ್ತೇನೆ, ನಿನ್ನ ಗಂಡನಿಗೆ ತೋರಿಸ್ತೇನೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಅಡಿಗೆ ಹಾಕಿ ಎದೆಗೆ ಓದಿದ್ದೇನೆ. ನನಗೆ ಮತ್ತೆ ಹೊರಗಡೆ ಬಂದು ಒಂದು ಕೆನ್ನೆಗೆ ಹೊಡಿದ್ಲು. ಆವಾಗ ನನ್ನ ಮೂಗಲ್ಲಿ ರಕ್ತ ಬಂತು. ಮೇಡಮ್ ಹೊಡಿಬೇಡಿ, ಯಾಕೆ ಹೊಡಿತಿದ್ದೀರಾ, ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದ್ದಕ್ಕೆ, ನೀವು ಸತ್ತಿಲ್ಲಲ್ವ, ಸತ್ತಾಗ ನಾನು ನೋಡ್ಕೋತೀನಿ ಅಂದ್ಲು. ನನ್ನ ಮೊಬೈಲ್ ತೆಗೆದಿಟ್ಲು, ಮೊಬೈಲು ಕೊಡಲಿಲ್ಲ ನನಗೆ, ಮನೆಯವ್ರ ಹತ್ರ ಮಾತಾಡಲಿಕ್ಕೂ ಬಿಡಲಿಲ್ಲ. ನನ್ನ ಹಸ್ಬೆಂಡ್ ನಂಬರ್ ಆಮೇಲೆ ಕೇಳಿದ್ರು, ನಾನು ಕೊಟ್ಟೆ. ಅವಳಿಗೆ ನನ್ನ ಹಸ್ಬೆಂಡ್ನ ಕರೆಸಿ ಮಾತಾಡ್ಬೋದಿತ್ತು, ಆದರೂ ಅವಳು ಆ ಕೆಲಸ ಮಾಡಲಿಲ್ಲ. ನೀನು ಹೊರಗಡೆ ಎಲ್ಲಿಯಾದರೂ ಹೇಳಿದರೆ ನಿನಗೆ ಹಾಗೆ ಹೀಗೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ಲು, ಇನ್ನು ಬತ್ತಲೆ ಫೋಟೋನ ತೋರಿಸ್ತೀನಿ ಅಂತೇಳಿ.